ಗೆಳೆಯರೆ, ನಾವು ಯಾರ ಜೊತೆ ಬಹಳ ಹೊತ್ತು ಮಾತಾಡ್ತೇವೆ ಹೇಳಿ? ಕಂಟಿನ್ಯೂಸ್ ಆಗಿ ಮಾತಾಡ್ತಾ ಇರ್ತೇವೆ. 24/7 24/7 ನಾವು ಮಾತಾಡ್ತಾನೆ ಇರ್ತೇವೆ. ಯಾರ ಜೊತೆ ಅಂದ್ರೆ ನಮ್ಮ ಜೊತೆನೆ. ಲೈಕ್ ನಾವು ನಮ್ಮ ಜೊತೆ ಏನೇನು ಮಾತಾಡ್ತೇವೆ ಹಾಗೆ ಇನ್ನೊಬ್ಬರು ಗೆಳೆಯರ ಜೊತೆ ಮಾತಾಡಿದ್ರೆ ಎಷ್ಟೋ ಗೆಳೆಯರು ನಮ್ಗೆ ಬಿಟ್ಟು ಹೋಗ್ಬಿಡ್ತಿದ್ರೆ. ಯಾಕಂದ್ರೆ ಯಾವಾಗಲೂ ನಾವು ನೆಗೆಟಿವ್ನೇ ಮಾತಾಡ್ತಾ ಇರೋದು. ಅಫ್ಕೋರ್ಸ್ ಪಾಸಿಟಿವ್ನು ಮಾತಾಡ್ತೇವೆ, ಬಟ್ ಕ್ವಾಂಟಿಟಿ ನೆಗೆಟಿವ್ ಮಾತಾಡೋದು, ನಮ್ಮ ಬಗ್ಗೆ ನಾವು ಮಾತಾಡೋದು ಹೆಚ್ಚಿಗೆ ಆಗಿದಾಗ ಓಕೆ, ಒಳಗಡೆ ಒಂದು ವಾಯ್ಸ್ ಏನಿದೆಯಲ್ಲ, ನಮ್ಮ ಜೊತೆನೇ ನಾವು ಏನು ಮಾತಾಡ್ತಿರ್ತೇವಲ್ಲ, ದ್ಯಾಟ್ ಡಿಸೈಡ್ಸ್ ಅವರ್ ಡೆಸ್ಟಿನಿ, ಡಿಸೈಡ್ಸ್ ಅವರ್ ಫ್ಯೂಚರ್. ಗೊತ್ತಾಯ್ತಾ? ಯಾಕೆ ಹಿಂಗಾಗುತ್ತೆ ಅಂದ್ರೆ, ನ್ಯೂರೋ ಸೈನ್ಸ್ ಪ್ರಕಾರ ದೇರ್ ಇಸ್ ಬ್ರೈನ್ ಡಿಫೆನ್ಸ್ ಮೆಕ್ಯಾನಿಸಮ್ ಅಂತಿದೆ. ಅದಕ್ಕೆ ಅದು ಯಾವಾಗಲೂ ನೆಗೆಟಿವ್ ಥಾಟ್ಸೇ ಕೊಡ್ತಾ ಇರುತ್ತೆ. ಇದು ಮಾಡಬೇಡ, ಓಕೆ. ಯಾವಾಗಾದ್ರೂ ಹೊಸದನ್ನು ಏನಾದ್ರೂ ಮಾಡೋದು ಬಂದ ತಕ್ಷಣ ಇಟ್ ಆಬ್ಜೆಕ್ಟ್ಸ್, ಇಟ್ ಸೇಸ್ ನೋ 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 ನೋ, ಇದು ಆಗೋದಿಲ್ಲ ನಿನ್ ಕಡೆಯಿಂದ, ಯಾಕಂದ್ರೆ ನೀ ಮಾಡಿಲ್ಲ, ಯಾವಾಗ ನೀ ಮಾಡಕ್ ಹೋಗ್ಬೇಡ ಅಂತ, ರಿಸ್ಕ್ ತಗೋಬೇಡ ಅಂತ ಹೇಳ್ತಿದ್ದಿ, ಡೌಟ್ ಕ್ರಿಯೇಟ್ ಮಾಡ್ತಿದ್ದಿ. ಸೊ ಸೆಲ್ಫ್, ನೀನು ಸೇಫ್ಟಿ ನಿನ್ನ ಸೇಫ್ಟಿನ ನೋಡೋದ್ರಿಂದ ಬ್ರೈನು ಅದಕ್ಕೆ ನಿನಗೆ ಸೆಲ್ಫ್ ಡೌಟ್ ಕ್ರಿಯೇಟ್ ಮಾಡುತ್ತೆ. ದೆನ್ ಇಟ್ ವಿಲ್ ನಾಟ್ ಅಲೌ ಯು ಟು ಟೇಕ್ ಎ ರಿಸ್ಕ್ ಆಫ್ ಡೂಯಿಂಗ್ ಸಮಥಿಂಗ್ ನ್ಯೂ. ಹೊಸದನ್ನು ಏನೋ ಒಂದು ಮಾಡಬೇಕು ಅಂದಾಗ ಮಾಡ್ಲಿಕ್ಕೆ ಬಿಡೋದಿಲ್ಲ. ಇಟ್ಸ್ ವೆರಿ ನ್ಯಾಚುರಲ್. ಇಟ್ಸ್ ಕಾಲ್ಡ್ ಬ್ರೈನ್ ಡಿಫೆನ್ಸ್ ಮೆಕ್ಯಾನಿಸಮ್. ಮಾಡಿದ್ದನ್ನೇ ಮಾಡು ಅಂತ ಹೇಳುತ್ತೆ, ಹೊಸದೇನು ಮಾಡಬೇಡ ಅಂತ ಹೇಳುತ್ತೆ. ಈ ವಾಯ್ಸ್ ಒಳಗಡೆ ಏನಿದೆಯಲ್ಲ, ದ್ಯಾಟ್ ಕ್ರಿಯೇಟ್ಸ್ ಅವರ್ ಲೈಫ್. ಅದಕ್ಕೆ ಅದನ್ನ ಏನ್ ಮಾಡ್ಬೇಕು ಈಗ? ಆ ವಾಯ್ಸ್ ಅನ್ನ ಏನ್ ಮಾಡ್ಬೇಕು? ಡೋಂಟ್ ಹೇಟ್ ಇಟ್. ಅದ್ರ ಜೊತೆ ಫೈಟು ಮಾಡ್ಲಿಕ್ಕೆ ಹೋಗಬೇಡ, ಬಟ್ ಡೋಂಟ್ ಬಿಲೀವ್ ಇಟ್. ಗೊತ್ತಾಯ್ತಾ? ಆ ವಾಯ್ಸ್ ಎದಕ್ಕೆ ಕ್ರಿಯೇಟ್ ಆಗಿದೆ ಅಂದ್ರೆ, ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್, ಪಾಸ್ಟ್ ಎಕ್ಸ್ಪೀರಿಯನ್ಸು ಅದೆಲ್ಲ ನೋಡಿ ನೋಡಿ ಅಂತದೊಂದು ವಾಯ್ಸ್ ಕ್ರಿಯೇಟ್ ಮಾಡ್ಕೊಂಡಿದ್ದೇವೆ ನಾವೇ ಒಳಗಡೆ. ಅದು ನಮ್ಮ ಜೊತೆನೇ ಮಾತಾಡುತ್ತೆ, ನಮ್ಮನ್ನೇ ಗಪ್ ಕೂತ್ಕೊಳಿಸುತ್ತೆ, ಸುಮ್ಮನೆ ಸೇಫ್ ಆಗಿರು, ಹೊಸದೇನು ಮಾಡಬೇಡ ಅಂತ ಹೇಳುತ್ತೆ. ಅದನ್ನ ನೀವು ಡೋಂಟ್ ಹೇಟ್ ಇಟ್ ಆರ್ ಯು ಡೋಂಟ್ ಫೈಟ್ ವಿತ್ ಇಟ್. ಅದ್ರ ಜೊತೆ ಜಗಳ ಆಡಕ್ ಹೋಗ್ಬೇಡ, ಅದನ್ನ ಬ್ಲೇಮ್ ಮಾಡಕ್ ಹೋಗ್ಬೇಡ, ಅದನ್ನ ಬಿಲೀವ್ ಮಾಡಬೇಡ. ಯಾಕಂದ್ರೆ ದಟ್ ಈಸ್ ಯುವರ್ ವಾಯ್ಸ್. ಹೂ ಕ್ರಿಯೇಟೆಡ್ ಇಟ್? ನೀನೇ ಕ್ರಿಯೇಟ್ ಮಾಡಿದೆ. ಹೂ ಇಸ್ ಅ ಮಾಸ್ಟರ್? ನೀನೇ ಮಾಸ್ಟರ್. ಈಗ ಆ ವಾಯ್ಸ್ ಇಸ್ ಎ ಸ್ಲೇವ್. ಲೈಕ್ ಅದ್ರ ಮಾತು ನೀ ಕೇಳಿ ನಿನ್ನ ಜೀವನವನ್ನು ಹಂಗೆ ನಿಲ್ಲಿಸ್ಕೊಳ್ತೀಯಾ? ಇಲ್ಲ, ಇದಕ್ಕೆ ನೀಗಪ್ ಕೂತ್ಕೊಂಡು ನಿಂಗೆ ತಿಳಿಂಗಿಲ್ಲ, ನಾ ಹೇಳ್ತೀನಿ ಅಂತ ಆಸ್ ಎ ಮಾಸ್ಟರ್ ಅದಕ್ಕೊಂದು ಹೊಸ ವಾಯ್ಸ್ ಕೊಡ್ಬೋದಲ್ಲ, ಹೊಸ ಚಿಂತನೆ ಕೊಡ್ಬೋದಲ್ಲ. ಸೊ ಬಿ ಎ ಮಾಸ್ಟರ್ ಮೈ ಡಿಯರ್ ಫ್ರೆಂಡ್ಸ್, ಡೋಂಟ್ ಬಿ ಎ ಸ್ಲೇವ್. ಗೆಳೆಯರೇ, ಒಂದು ಅನೌನ್ಸ್ಮೆಂಟ್ ಏನಂದರೆ, ಇದೆಲ್ಲ ಏನಿದೆ ಒಳಗಡೆ ಮನಸ್ಸು ಹೆಂಗೆ ಕೆಲಸ ಮಾಡುತ್ತೆ ಅಂತ ತಿಳ್ಕೊಬೇಕಂದ್ರೆ ಸಂಪೂರ್ಣವಾದೊಂದು ಕೋರ್ಸ್ ಮಾಡಬೇಕು. ಓಕೆ, ಅದನ್ನು ಸಾವಿರಾರು ಗಟ್ಟಲೆ ಜನ ಮಾಡ್ತಾ ಇದ್ದಾರೆ ನಮ್ಮ ಜೊತೆ. ನೀವು ಮಾಡಬೇಕಂತ ನನ್ನ ಇಚ್ಛೆ, ನೀವು ಮಾಡೇ ಮಾಡ್ತೀರಾ ಅಂತ ನನ್ನ ಗ್ಯಾರಂಟಿನೂ ಇದೆ. ಹೌದಾ? ಅದಕ್ಕೆ ಫೋಕಸ್ ಅಂತ ಕೋರ್ಸ್ ಇದೆ, ಅದರ ಡೀಟೇಲ್ಸ್ ಎಲ್ಲ ಕೆಳಗಡೆ ಇದೆ, ಮಾಡಿ. ಓಕೆ, ವೆಲ್ಕಮ್ ಟು ದ ಫೋಕಸ್ ಕೋರ್ಸ್ ಆ್ಯಂಡ್ ಬಿಕಮ್ ಪಾರ್ಟ್ ಆಫ್ ದ ಕಮ್ಯುನಿಟಿ. ಓಕೆ, ಲೆಟ್ಸ್ ಗೋ ಬ್ಯಾಕ್ ಟು ದ ವಿಡಿಯೋ. ನಾವು ಒಳ ಮನಸ್ಸು ಏನನ್ನುತ್ತೆ ಅಂತ ಕೇಳ್ಕೊಳ್ಳೋಣ, ವಾಪಸ್ ಹೋಗೋಣ. ಗೊತ್ತಾಯ್ತಾ? ಅಫ್ಕೋರ್ಸ್ ಇದೇ ವಾಯ್ಸು ನಮಗೆ ಕೆಲವೊಂದು ಟೈಮ್ ನಾವೇನಾದ್ರೂ ಕೆಟ್ಟದ್ದು ಮಾಡಕ್ ಹೋದಾಗ ನಮ್ಮನ್ನ ಸ್ಟಾಪ್ ಮಾಡುತ್ತೆ. ದಟ್ ಈಸ್ ಅ ಗುಡ್ ಒನ್ ಆಲ್ಸೋ. ಅದಕ್ಕೆ ನೀವು ಹೇಟ್ ಮಾಡಬೇಡಿ ಅದಕ್ಕೆ. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಹೊಸದನ್ನು ಮಾಡುವಾಗ, ಏನೋ ಒಂದು ರಿಸ್ಕ್ ತಗೊಳ್ಳುವಾಗ, ಓಕೆ, ಹೊಸ ಚಿಂತನೆ ಮಾಡುವಾಗ, ಮೋಸ್ಟ್ ಆಫ್ ದ ಟೈಮ್ಸ್ ಡಿಫೆನ್ಸ್ ಮೆಕ್ಯಾನಿಸಮ್ ಇದೆಯಲ್ಲ, ಬ್ರೈನ್ ಡಿಫೆನ್ಸ್ ಮೆಕ್ಯಾನಿಸಮ್, ಆ ವಾಯ್ಸ್ ಮುಖಾಂತರ ಬಂದು ನಮ್ಮನ್ನ ಸ್ಟಾಪ್ ಮಾಡುತ್ತೆ, ರಿಸ್ಕ್ ತೊಗೊಳಕ್ ಬಿಡೋದಿಲ್ಲ. ಸೊ ಡೋಂಟ್ ಬಿಕಮ್ ಎ ವಿಕ್ಟಿಮ್ ಆಫ್ ಇಟ್, ಬಿಕಮ್ ಎ ಮಾಸ್ಟರ್ ಆಫ್ ಯುವರ್ ಮೈಂಡ್. ಸೊ ನೆಕ್ಸ್ಟ್ ಟೈಮ್ when you get a new opportunity, ಅವಾಗ ಈ ಡಿಫೆನ್ಸ್ ಮೆಕ್ಯಾನಿಸಮ್ ಇದೊಂದು ಬರುತ್ತೆ, ವಾಯ್ಸ್ ಬಂದು ಬೇಡ ಅನ್ನುತ್ತೆ, ನೀ ಏನು ಹೇಳ್ಬೇಕು ಅವಾಗ? ಇಲ್ಲ, ಮಾಡೋಣ. ಓಕೆ, ಐ ಆಮ್ ದ ಮಾಸ್ಟರ್, ಪ್ಲೀಸ್ ಲಿಸನ್ ಟು ಮೀ, ಲೆಟ್ಸ್ ಡೂ ಇಟ್. ಯಾವುದೋ ಒಳ್ಳೆ ಕೆಲಸಗಳನ್ನ, ಕೆಟ್ಟದಲ್ಲ. ಓಕೆ, ಒಳ್ಳೆ ಕೆಲಸಗಳ ಸ್ಟಾಪ್ ಮಾಡುವಾಗ ಯು ಶುಡ್ ಆಸ್ಕ್ ಯುವರ್ ವಾಯ್ಸ್ ಟು ಲಿಸನ್ ಟು ಯು, ದೆನ್ ಗುಡ್ ಥಿಂಗ್ಸ್ ವಿಲ್ ಹ್ಯಾಪನ್. ಓಕೆ, ಸೊ ಆಲ್ ದ ಬೆಸ್ಟ್. ಸ್ವಲ್ಪ ಇದ್ರ ಬಗ್ಗೆ ಜಾಗೃತವಿರಿ. ಓಕೆ, ಎಚ್ಚರದಿಂದಿರಿ. ಅರೈಸ್ ಅವೇಕ್, ಹೇಳಿ ಎದ್ದೇಳಿ, ಎಚ್ಚರದಿಂದಿರಿ ಅಂತ ಸ್ವಾಮೀಜಿ ಇದನ್ನೇ ಹೇಳಿದ್ರು. ನೀನು ಮಾಡ್ತಾ ಇದೆಯಾ, ನೀನು ವಾಯ್ಸ್ ಮಾಡಿಸ್ತಾ ಇದೆಯಾ? ಓಕೆ, ಥಿಂಕ್ ಓವರ್. ನಮಸ್ಕಾರ.